ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ಮಾಸಕ್ಕೂ ತನ್ನದೇ ಆದ ಪವಿತ್ರತೆ ಮತ್ತು ಸಾಂಸ್ಕೃತಿಕ ಮಹತ್ವ ಇದೆ. ಈ ಪೈಕಿ ಶ್ರಾವಣ ಮಾಸವನ್ನ ಭಕ್ತರು ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ಆಚರಿಸುತ್ತಾರೆ. ವಿಶೇಷವಾಗಿ ಈ ಮಾಸವು ದೇವಾದಿದೇವ ಮಹಾದೇವನಾದ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಎಂದು ಹೇಳಲಾಗುತ್ತದೆ. 2025 ಜುಲೈ 26ರಿಂದ ಆರಂಭಗೊಂಡಿರುವ ಶ್ರಾವಣ ಮಾಸವು ಭಕ್ತರಿಗೆ ಆಧ್ಯಾತ್ಮಿಕ ಶುದ್ಧಿ, ಆರೋಗ್ಯ ಶುದ್ಧಿ, ಸಮೃದ್ಧಿ, ದೈವಿಕ ಅನುಗ್ರಹವನ್ನ ನೀಡುತ್ತದೆ ಎನ್ನುವ ಪ್ರತೀತಿ ಇದೆ. ಹಾಗಾದ್ರೆ ಶ್ರಾವಣ ಮಾಸದ ವೈಶಿಷ್ಟ್ಯಗಳೇನು, ಶಿವನ ಅನುಗ್ರಹಕ್ಕೆ ಯಾವ ಮಂತ್ರಗಳನ್ನ ಪಠಿಸಿಕೊಳ್ಬೇಕು ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡುತ್ತೇವೆ, ಕೇಳಿ. ಶ್ರಾವಣ ಮಾಸದಲ್ಲಿ ಭಕ್ತರು ಮಹಾದೇವನಾದ ಶಿವನನ್ನ ವಿಶೇಷವಾಗಿ ಪೂಜಿಸುವ ಸಂಪ್ರದಾಯ ಇದೆ. ಈ ಮಾಸದಲ್ಲಿ ಬಿಲ್ವಪತ್ರೆ, ಧತೂರ, ಎಕ್ಕದ ಹೂವು, ಭಂಗ್, ಹಣ್ಣುಗಳು, ಜೇನುತುಪ್ಪ, ಗಂಗಾಜಲ, ಧೂಪ ಮತ್ತು ದೀಪ ಹಾಗೆಯೇ ವಿವಿಧ ಪವಿತ್ರ ವಸ್ತುಗಳಿಂದ ಶಿವನಿಗೆ ಪೂಜೆ ಮಾಡಲಾಗುತ್ತದೆ, ಶಿವನಿಗೆ ಅರ್ಪಿಸಲಾಗುತ್ತದೆ. ಭಕ್ತರು ಪ್ರತಿನಿತ್ಯ ಅಭಿಷೇಕ, ಮಂತ್ರ ಪಠಣ, ರುದ್ರಾಭಿಷೇಕ, ಶಿವಚರಿತ್ರೆಯ ಪಠಣ ಮುಂತಾದ ಕ್ರಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ, ದೇವರ ಅನುಗ್ರಹವನ್ನ ಪಡೆದುಕೊಳ್ಳುತ್ತಾರೆ. ಶ್ರದ್ಧೆಯಿಂದ ಶಿವನ ಮಂತ್ರಗಳನ್ನ ಪಠಿಸುವ ಮೂಲಕ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ. ಇನ್ನು ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ಸಾಕಷ್ಟು ಮಹತ್ವ, ಮೊದಲೇ ತಿಳಿಸಿದ ಹಾಗೆ. ಹೀಗಾಗಿ ಒಂದೊಂದು ಬೇಡಿಕೆಗೆ ಅನುಗುಣವಾಗಿ ಒಂದೊಂದು ದಿನ ಒಂದೊಂದು ಮಂತ್ರಗಳಿವೆ. ಪಂಚತತ್ವಗಳ ಶುದ್ಧೀಕರಣಕ್ಕೆ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಈ ಪಂಚಾಕ್ಷರಿ ಮಂತ್ರವನ್ನ ನಾವು ಸದಾ ಪಠಿಸಿಕೊಳ್ತಾ ಇರಬೇಕು. ಇನ್ನು ಅಕಾಲಿಕ ಮರಣ, ರೋಗಗಳಿಂದ ರಕ್ಷಣೆಗಾಗಿ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷಿ ಮಮಾಮೃತಾಂ ಎನ್ನುವ ಈ ಮಂತ್ರವನ್ನ ನಾವು ಪಠಿಸಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇರುತ್ತವೆ, ಆಯುರಾರೋಗ್ಯ ವೃದ್ಧಿಯಾಗುತ್ತದೆ. ಇನ್ನು ಜ್ಞಾನದ ಬೆಳಕಿಗಾಗಿ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್, ಈ ಮಂತ್ರವನ್ನ ಪಠಿಸಿಕೊಳ್ಳೋದ್ರಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಹಾಗೆಯೇ ಆಧ್ಯಾತ್ಮಿಕ ಶಕ್ತಿ ಬೆಳೆಯುತ್ತದೆ. ಇನ್ನು ಸಂಪತ್ತಿನ ವಿಷಯಕ್ಕೆ ಬಂದಾಗ ಸಂಪತ್ತಿಗಾಗಿ ಶಿವಮಂತ್ರ ಓಂ ಹೌಂ ಶಿವಾಯ ಶಿವಪರಾಯ ಫಟ್ ಎಂದು ಪಠಿಸುವುದರಿಂದ ವಿಭಿನ್ನ ರೀತಿಯ ಲಾಭಗಳು ಬಂದೊದಗುತ್ತವೆ ಎನ್ನುವ ನಂಬಿಕೆ ಇದೆ. ಒಟ್ಟಿನಲ್ಲಿ ಶ್ರಾವಣ ಮಾಸ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರವಲ್ಲ, ಇದು ನಮ್ಮ ಜೀವನವನ್ನ ಶುದ್ಧಗೊಳಿಸುವ, ಆತ್ಮಶಕ್ತಿಯನ್ನ ಬೆಳೆಸುವ, ಹಾಗೆಯೇ ದೇವರ ಕೃಪೆಗೆ ಪಾತ್ರರಾಗುವ ಅಮೂಲ್ಯ ಅವಕಾಶದ ಮಾಸವಾಗಿದೆ. ಈ ಪವಿತ್ರ ಕಾಲಘಟ್ಟದಲ್ಲಿ ಮಂತ್ರ ಪಠಣದ ಮೂಲಕ ಶಿವನ ಧ್ಯಾನ ಮಾಡಿ ನಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಹಾಗೂ ಮೋಕ್ಷದ ಮಾರ್ಗವನ್ನ ಸೇರಿಸಿಕೊಳ್ಳಬಹುದು ಎನ್ನುವುದು ಭಕ್ತರ ದೃಢ ನಂಬಿಕೆಯಾಗಿದೆ. ಒಟ್ಟಾರೆಯಾಗಿ ಶ್ರಾವಣ ಮಾಸವು ಪ್ರತಿಯೊಬ್ಬ ಭಕ್ತನಿಗೆ ಆಧ್ಯಾತ್ಮಿಕ ಉನ್ನತಿಯ ಜೊತೆಗೆ ಸಕಲ ಶುಭಗಳನ್ನ, ಸಕಲ ಸಂಪತ್ತುಗಳನ್ನ ಪಡೆಯಲು ಒಂದು ಸುವರ್ಣ ಅವಕಾಶವನ್ನ ಒದಗಿಸುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.